ಆಂಧ್ರಪ್ರದೇಶದ ಶ್ರೀ ಸತ್ಯಸಾಯಿ ಜಿಲ್ಲೆಯಲ್ಲಿ 15,803 ಕೋಟಿ ರೂಪಾಯಿ ವೆಚ್ಚದ ಅಡ್ವಾನ್ಸ್ಡ್ ಮೀಡಿಯಂ ಕಾಂಬ್ಯಾಕ್ಟ್ ಏರ್ಕ್ರಾಫ್ಟ್ ಮೂಲಸೌಕರ್ಯ ಯೋಜನೆಗೆ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಶಂಕುಸ್ಥಾಪನೆ ನೆರವೇರಿಸಿದರು. ಈ ವೇಳೆ ಆಂಧ್ರಪ್ರದೇಶದ ಮುಖ್ಯಮಂತ್ರಿ ಎನ್ ಚಂದ್ರಬಾಬು ನಾಯ್ಡು ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಬಳಿಕ ಸಚಿವ ರಾಜನಾಥ್ ಸಿಂಗ್ ಪ್ರಪಂಚದಾದ್ಯಂತ ಪ್ರಕ್ಷುಬ್ಧತೆಯ ಅವಧಿಯಲ್ಲಿರುವ ಈ ಸಮಯದಲ್ಲಿ ಒಂದು ರಾಷ್ಟ್ರವಾಗಿ ನಾವು ನಮ್ಮದೇ ಆದ ಭದ್ರತೆ ಕಾಪಾಡಿಕೊಳ್ಳುವುದು ಇಂದಿನ ಅಗತ್ಯವಾಗಿದೆ. ರಾಷ್ಟ್ರೀಯ ಭದ್ರತೆಯಂತಹ ಪ್ರಮುಖ ವಿಷಯದಲ್ಲಿ ನಾವು ಯಾವಾಗಲೂ ಇತರ ದೇಶಗಳನ್ನು ಅವಲಂಬಿಸಲು ಸಾಧ್ಯವಿಲ್ಲ ಎಂದರು. ದೇಶದ ರಕ್ಷಣಾ ಉತ್ಪಾದನೆಯು 2014ರಲ್ಲಿ 46,000 ಕೋಟಿ ರೂಪಾಯಿಗಳಿಂದ ಪ್ರಧಾನಿ ನರೇಂದ್ರ ಮೋದಿ ಅವರ ಮೇಕ್ ಇನ್ ಇಂಡಿಯಾ ಕಾರ್ಯಕ್ರಮದಡಿಯಲ್ಲಿ ಈಗ 1.54 ಲಕ್ಷ ಕೋಟಿ ರೂಪಾಯಿಗಳಿಗೆ ಏರಿದೆ. ರಕ್ಷಣಾ ರಫ್ತು 2014ರಲ್ಲಿ 600 ಕೋಟಿ ರೂಪಾಯಿಗಳಿಂದ ಸುಮಾರು 40,000 ಕೋಟಿ ರೂಪಾಯಿಗಳಿಗೆ ಏರಿದೆ. ಇದು ಭಾರತದ ಬೆಳೆಯುತ್ತಿರುವ ಜಾಗತಿಕ ಉತ್ಪಾದನಾ ಸಾಮರ್ಥ್ಯಗಳನ್ನು ಪ್ರತಿಬಿಂಬಿಸುತ್ತದೆ ಎಂದು ತಿಳಿಸಿದರು. ವಾಯುಯಾನ ಅಭಿವೃದ್ಧಿ ಸಂಸ್ಥೆಯ 5ನೇ ತಲೆಮಾರಿನ ಸುಧಾರಿತ ಮಧ್ಯಮ ಕಾಂಪ್ಯಾಕ್ಟ್ ವಿಮಾನದ ಪರೀಕ್ಷಾ ಕೇಂದ್ರಕ್ಕೆ ಅಡಿಪಾಯ ಹಾಕಲಾಗಿದೆ. ಭಾರತಕ್ಕಾಗಿ ಸ್ಥಳೀಯ ಯುದ್ಧ ವಿಮಾನಗಳ ಸಂಶೋಧನೆ ಮತ್ತು ಅಭಿವೃದ್ಧಿಯಲ್ಲಿ ಪಾತ್ರ ವಹಿಸುತ್ತದೆ. ಇದನ್ನು ವಿಶ್ವದ ಕೆಲವೇ ದೇಶಗಳು ಹೊಂದಿವೆ. ಈಗ ಪುಟ್ಪರ್ತಿ 5ನೇ ತಲೆಮಾರಿನ ವಿಮಾನಗಳು ಹಾರುವ ಆಯ್ದ ಸ್ಥಳಗಳ ಗುಂಪಿಗೆ ಸೇರಲಿದೆ. ಪುಟ್ಪರ್ತಿ ಈಗ ಯುದ್ಧಭೂಮಿಯಲ್ಲಿ ಶತ್ರುಗಳನ್ನು ಕಣ್ಣು ಮಿಟುಕಿಸುವುದರೊಳಗೆ ನಾಶ ಮಾಡುವ ವಿಮಾನಗಳನ್ನು ಉತ್ಪಾದಿಸುತ್ತದೆ ಎಂದರು. ರಕ್ಷಣಾ ಕ್ಷೇತ್ರದಲ್ಲಿ ಭಾರತವು ಸ್ವಾವಲಂಬಿಯಾಗುತ್ತಿರುವ ಹಿನ್ನೆಲೆಯಲ್ಲಿ ಲಕ್ಷಾಂತರ ಉದ್ಯೋಗಾವಕಾಶ ಸೃಷ್ಟಿಸುತ್ತವೆ. ಸ್ಥಳೀಯ ಶೈಕ್ಷಣಿಕ ಸಂಸ್ಥೆಗಳು, ಎಂಜಿನಿಯರಿಂಗ್ ಕಾಲೇಜುಗಳು ಮತ್ತು ಐಟಿಐಗಳು ಈ ಪರಿಸರ ವ್ಯವಸ್ಥೆಯಲ್ಲಿ ಸಂಯೋಜಿಸಲ್ಪಡುತ್ತವೆ. ಸ್ಥಳೀಯ ಯುವಕರಿಗೆ ಉನ್ನತ ತಂತ್ರಜ್ಞಾನ ಕ್ಷೇತ್ರದಲ್ಲಿ ಕೆಲಸ ಮಾಡಲು, ಕಲಿಯಲು ಮತ್ತು ಮುನ್ನಡೆಯಲು ಅವಕಾಶಗಳನ್ನು ಒದಗಿಸಲಾಗುತ್ತದೆ ಎಂದು ತಿಳಿಸಿದರು. और यहाँ के महज 2 घंटे की दूरी पर बेंगलुरु अपने आप में डिफेंस का एक बड़ा केंद्र है. यहाँ पर सीएम आंध्र प्रदेश नायडू गारू मौजूद हैं. तो मैं कहना चाहूँगा, आप कर्नाटक के साथ मिलकर किसी ऐसे प्लान पर भी विचार करें जिससे यह पूरा क्षेत्र एक विशाल मिलिट्री इंडस्ट्रियल कॉम्प्लेक्स बनकर उभरे.